ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಾಘ ಶುಕ್ರವಾರ ಅನ್ನುವಂಥದ್ದು ವಾರಾಹಿ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು. ಶ್ರೀ ಮಹಾಲಕ್ಷ್ಮಿ ಮನೆ ಒಳಗಡೆ ಬರುವಂಥ ಅತ್ಯದ್ಭುತವಾದ ಶಕ್ತಿದಾಯಕವಾದ ಈ ದಿನವನ್ನು ನಾವು ತಪ್ಪದೆ ಈ ಸಣ್ಣದಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಸಮುದ್ರ ಮಂಥನ ನಡೆದಾಗ ಅಮೃತ ಬಿಂದುಗಳು ಬಿದ್ದಿರುವಂಥ ಜಾಗದಲ್ಲಿ ನಮಗೆ ಮುಖ್ಯವಾಗಿ ಬೆಳೆದಿರುವಂಥ ಯಾವುದಾದ್ರೂ ಗಿಡ ಇದೆ, ಮರ ಇದೆ ಅಂತ ಹೇಳಿದ್ರೆ ಅದು ಬೇವಿನ ಮರ. ಬೇವಿನ ಮರಕ್ಕೆ ತುಂಬ ವಿಶೇಷತೆ ಅನ್ನೋದು, ತುಂಬ ಶಕ್ತಿ ಹೊಂದಿರುವಂಥ ಮರ ಇದಾಗಿರೋದ್ರಿಂದ ಸಾಕಷ್ಟು ನಾವು ಭಾನುವಾರದ ದಿನಗಳಲ್ಲಿ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಹೋಗಿ ಮಂಗಳವಾರದ ದಿನಗಳಲ್ಲಿ ದುರ್ಗಾದೇವಿಯನ್ನು ಪೂಜೆ ಮಾಡ್ತೀವಿ. ಅಂದರೆ ದುರ್ಗಾದೇವಿ ಅಂತ ಹೇಳಿದ್ರೆ ಬೇವಿನ ಮರದ ಒಂದು ಬುಡದಲ್ಲಿ ಆ ತಾಯಿ ನೆಲೆಸಿರುವಂಥದ್ದು. ಆ ಮರ ಅನ್ನುವಂಥದ್ದು ಬಹಳ ಶಕ್ತಿ ಹೊಂದಿರುವಂಥದ್ದು. ಒಂದು 10 ನಿಮಿಷ ನಾವು ಬೇವಿನ ಮರದ ಹತ್ರ ಕುತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಬಂದಾಗ ತುಂಬ ಸಮಾಧಾನ ನೀಡುವಂಥದ್ದು, ತುಂಬ ಶಾಂತವಾಗಿ ನಾವು ಇರುವಂತೆ ಈ ಮರ ನೋಡಿಕೊಳ್ಳುತ್ತೆ. ಯಾರಾದರೂ ಗಿಡ ಮರಗಳನ್ನು ಜಾಸ್ತಿ ನೆಟ್ಟಿರ್ತಾರೆ ಅಂದರೆ ಬೇವಿನ ಮರಕ್ಕೆ ತುಂಬಾ ವಿಶೇಷತೆ ಅನ್ನೋದು ಇದೆ. ಹಳ್ಳಿಗಳಲ್ಲಿ ಜಾಸ್ತಿ ಇರುತ್ತೆ. ದೇವಸ್ಥಾನಗಳ ಬಳಿ ತುಂಬಾ ಬೇವಿನ ಮರಗಳನ್ನು ನಾವು ನೋಡಬಹುದು. ಗಾಳಿ ಪರಿಶುದ್ಧವಾಗಿರುತ್ತೆ. ಆ ಜಾಗದಲ್ಲಿ ನಾವು ಕುತ್ಕೊಂಡು ಒಂದು 10 ನಿಮಿಷ ಪ್ರಶಾಂತವಾಗಿ ಏನಾದರೂ ಒಂದು ನಮ್ಮ ಮನಸ್ಸಲ್ಲಿ ಗಟ್ಟಿ ಸಂಕಲ್ಪ ಮಾಡಿಕೊಂಡಾಗ ಆ ಕೋರಿಕೆಗಳು ನೆರವೇರಿಸಿಕೊಡ್ತಾಳೆ ದುರ್ಗಾ ಮಾತೆ. ಅದಕ್ಕೆ ಶುಕ್ರವಾರದ ದಿನ ತಪ್ಪದೆ ಈ ಸಣ್ಣ ಪರಿಹಾರವನ್ನು ಯಾರು ಬೇವಿನ ಮರದ ಹತ್ರ ಮಾಡ್ಕೊಂಡು ಬರ್ತಾರೋ ಅವರ ಜೀವನದಲ್ಲಿ ಆಗುವುದೆಲ್ಲವೂ ಅದ್ಭುತವೇ, ಪವಾಡಗಳೇ ಆಗುತ್ತೆ. ಯಾಕಂದರೆ ನಾವು ಏನಂದರೆ ಏನೂ ಇರಲಿಲ್ಲ, ನಿಜವಾಗ್ಲೂ ಇಷ್ಟೊಂದು ಬೆಳವಣಿಗೆ, ಬದಲಾವಣೆ, ಮಿರಾಕಲ್ಸ್ ಇದೆಲ್ಲವೂ ಕೂಡ ನಮ್ಮ ಲೈಫಲ್ಲಿ ಆಯಿತಾ ಅಂತಂದ್ಬಿಟ್ಟು ನಾವೇ ಆಶ್ಚರ್ಯ ಪಡುವಷ್ಟು ಬದಲಾವಣೆಗಳು ಆಗುತ್ತೆ. ಉತ್ತಮವಾದ ಬದಲಾವಣೆಗಳು ಇದರಿಂದ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಅದಕ್ಕೆ ತಪ್ಪದೆ ನಮಗೆ ಸಮುದ್ರ ಮಂಥನ ಆದಾಗ ಸಿಗುವಂಥ ಪ್ರತಿಯೊಂದು ವಸ್ತುವು ಕೂಡ ಎಷ್ಟೊಂದು ವಿಶೇಷತೆಯಿಂದ ನಾವು ಈ ರೀತಿಯ ದಿನ, ವಾರ, ತಿಥಿಗಳಲ್ಲಿ ಅವುಗಳನ್ನು ಬಳಸೋದು ಬಹಳ ಮುಖ್ಯವಾಗಿರುತ್ತೆ. ಅಂತಹ ಸಮಯದಲ್ಲೇ ಬಂದಿರುವಂಥ ಅಮೃತ ಬಿಂದುಗಳು ಬಿದ್ದಿರುವಂಥ ಈ ಮರವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಬೇವಿನ ಮರದಲ್ಲಿ ದುರ್ಗಾದೇವಿ ನೆಲೆಸಿರ್ತಾಳೆ. ಅದಕ್ಕೆ ಎಷ್ಟೋ ಜನಕ್ಕೆ ಶತ್ರುಗಳ ಭಯ ಇದ್ದರೆ, ಯಾರಾದರೂ ನಮ್ಮ ಮೇಲೆ ಕುತಂತ್ರಗಳು ಮಾಡ್ತಾಯಿದ್ರೆ, ನರದೃಷ್ಟಿ ಜಾಸ್ತಿಯಾಗಿದ್ದರೆ ಆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಯಾವುದೇ ಕಠಿಣ ಸಮಸ್ಯೆಗಳು ಇರಲಿ, ನಾವು ನಮ್ಮ ಆತ್ಮೀಯರ ಹತ್ತಿರ ಹೇಳ್ಕೊಳ್ತೀವಿ ನೋಡಿ, ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಅಂತಂದ್ಬಿಟ್ಟು. ಆ ಥರ ನಾವು ಹೋಗಿ ಬೇವಿನ ಮರದ ಹತ್ರ ಹೇಳ್ಕೊಂಡ್ರೆ ಮಾತ್ರ ನಮ್ಮ ಸಮಸ್ಯೆಗಳು ಪೂರ್ತಿಯಾಗಿ ತೊಲಗೋಗುತ್ತೆ. ಸ್ನಾನ ಮಾಡುವ ನೀರಿಗೆ ಒಂದಷ್ಟು ಬೇವಿನ ಎಲೆಗಳನ್ನು ಹಾಕಿ ಸ್ನಾನ ಮಾಡಿ ತುಂಬಾ ನಾವು ಆರೋಗ್ಯವಾಗಿರ್ತೀವಿ. ಹಾಗೆ ಚರ್ಮ ಅನ್ನುವಂಥದ್ದು ತುಂಬ ಹೊಳಪನ್ನು ನೀಡುತ್ತೆ. ಯಾವುದೇ ಕಾಯಿಲೆ ಕಸಾಲೆಗಳು ಕೂಡ ಬರೋದಿಲ್ಲ. ಅಷ್ಟು ಚೆನ್ನಾಗಿರುವಂಥದ್ದು. ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಹಾಗೆ ಎಲ್ಲವೂ ಕೂಡ ಶುಕ್ರವಾರದ ದಿನಗಳಲ್ಲಿ ಹೋಗಿದ್ದೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತಗೊಂಡೋಗಿ ಬುಡಕ್ಕೆ ಹಾಕಿ 1-2 ನಿಮಿಷ ನಾವು ಕೂತ್ಕೊಂಡು ಬಂದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಶುಕ್ರವಾರ ತಪ್ಪದೆ ಮಾಡುವಂಥ ಪರಿಹಾರ ಈಗ ಹೇಳ್ತೀನಿ. ನಾವು ಮರವನ್ನು 11 ಸಾರಿ ಮುಟ್ಟಬೇಕು. ಆ ಮುಟ್ಟೋದ್ರಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಅಷ್ಟು ಚೆನ್ನಾಗಿರುವಂಥದ್ದು. ಮರವನ್ನು ಮುಟ್ಟುತ್ತಾ ನಮ್ಮ ಕೋರಿಕೆಗಳನ್ನು ನಾವು ಕೇಳ್ಕೊಳ್ಬೇಕು ಸ್ನೇಹಿತರೆ. ದೇವಸ್ಥಾನದ ಬಳಿ ಇರಬಹುದು, ರಸ್ತೆಗಳ ಬಳಿ ಇರಬಹುದು, ನಿಮಗೆ ಎಲ್ಲಿ ಸಿಗುತ್ತೋ ತಲೆಗೆಡಿಸ್ಕೊಳ್ಬೇಡಿ, ಹುಡುಕಿ ಫಸ್ಟ್ ಇಟ್ಕೊಂಡಿರಿ.
ಸ್ನಾನ ಮಾಡಿದ್ದೆ. ತದನಂತರ ನಾವು ಹೋಗ್ಬಿಟ್ಟು ಇದಕ್ಕೇನು ಸಮಯ ಅನ್ನೋದಿಲ್ಲ. ನಿಮ್ಮ ಸಮಯ ಯಾವ ರೀತಿ ಇರುತ್ತೋ ನೋಡಿಕೊಂಡು ಒಂದು ಕಾಗದದಲ್ಲಿ ನಾವು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕಪ್ಪು ಸಾಸಿವೆಗೆ ತುಂಬ ಶಕ್ತಿ ಅನ್ನೋದು ಇರೋದರಿಂದ ಕಪ್ಪು ಸಾಸಿವೆಯನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಒಂದೇ ಒಂದು ಸ್ಪೂನ್ ಸಾಸಿವೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ನಾನಾ ಥರದ ಹಣಕಾಸಿನ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಶಕ್ತಿ ಇದರಲ್ಲಿ ಇರೋದರಿಂದ ಕಾಗದದಲ್ಲಿ ಸ್ವಲ್ಪ ಸಾಸಿವೆ, ₹1 ಕಾಯಿನನ್ನು ಇಟ್ಕೊಂಡು ನೀವು ಅದನ್ನು ಫೋಲ್ಡ್ ಮಾಡಿಕೊಂಡು ತಗೊಂಡೋಗಿ ಬೇವಿನ ಮರದ ಹತ್ರ ಕೂತ್ಕೊಂಡು 1-2 ನಿಮಿಷ ಕಣ್ಣು ಮುಚ್ಚಿ ನಾವು ಈ ಮಂತ್ರವನ್ನು ಕೂಡ ಹೇಳ್ಕೊಳ್ಬೇಕು. ಇದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಕನಿಷ್ಠ ಪಕ್ಷ 108 ಬಾರಿ ಹೇಳ್ಕೊಳ್ಳಿ. 108 ಅನ್ನುವ ಸಂಖ್ಯೆ ನಮ್ಮ ಕೋರಿಕೆಗಳನ್ನು ಬೇಗ ಫಾಸ್ಟಾಗಿ ನೆರವೇರಿಸಿಕೊಡುತ್ತೆ. ರಿಸಲ್ಟು ಉತ್ತಮವಾಗಿರುತ್ತೆ. ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಪಟ್ಟಂತ ನಮ್ಮ ಸಮಸ್ಯೆಗಳು ಮಾಯ ಆಗಿಬಿಡುತ್ತೆ ಸ್ನೇಹಿತರೆ. ಅಷ್ಟೊಂದು ಚೆನ್ನಾಗಿರುವಂಥ ಪರಿಹಾರ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಷ್ಟನ್ನು ನೀವು ತಗೊಂಡೋಗಿದ್ದೆ ಮೊದಲಿಗೆ ನೀವು ಅದನ್ನೊಂದು ಪಕ್ಕಕ್ಕಿಟ್ಬಿಟ್ಟು ಫಸ್ಟು ಮರವನ್ನು ಮುಟ್ಟಿ ಆಗ ಮುಟ್ಟಿದಾಗ ಏನಾಗುತ್ತೆ ಅಂದರೆ ನಮ್ಮ ಕೈಯಲ್ಲಿ ಇರುವಂಥ ರೇಖೆಗಳು ಆ್ಯಕ್ಟಿವ್ ಆಗುತ್ತೆ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದಾರಿಗಳು ತೆರೆದುಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಮೇಲೆ ಇರುವಂಥ ನಕಾರಾತ್ಮಕ ಶಕ್ತಿ ಹೊರಟೋಗುತ್ತೆ, ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಆ ಮರ ಅನ್ನುವಂಥದ್ದು. ಆಗ ನಾವು 11 ಸಾರಿ ಮುಟ್ಟಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಆ ಜಾಗದಲ್ಲಿ ನಿಮಗೆ ಸಾಧ್ಯ ಆದರೆ ಸ್ವಲ್ಪ ಸಮಯ ಕೂತ್ಕೊಳ್ಳಿ. ಎಷ್ಟೊತ್ತಾಗುತ್ತೋ ನಿಮ್ಮ ಕೈಯಲ್ಲಿ ಅಷ್ಟೊತ್ತು ಕೂಡ ಕೂತ್ಕೊಂಡು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಡಿಸ್ಪ್ಲೇ ಆಗಿದೆ ಮಂತ್ರ ಕೂಡ. ಅದನ್ನು 108 ಬಾರಿ ನೀವು ಪಠಣೆ ಮಾಡುತ್ತಾ ತದನಂತರ ನೀವು ಎಲ್ಲ ಕೋರಿಕೆಗಳನ್ನು ಸಮಸ್ಯೆಗಳನ್ನು ಹೇಳಿಕೊಂಡು ಕಣ್ಣು ಮುಚ್ಕೊಂಡು 11 ಬಾರಿ ಬೇವಿನ ಮರವನ್ನು ಮುಟ್ಟಿ ಓಂ ದುಂ ದುರ್ಗಾಯೇ ನಮಃ ಅಂತ ನೀವು 108 ಬಾರಿ ಪಠಣೆ ಮಾಡಿ ತದನಂತರ ನೀವು ಸಾಸಿವೆಯನ್ನು ತಗೊಂಡೋಗಿರ್ತೀರ ನೋಡಿ, ₹1 ಕಾಯಿನು ಕಾಗದದಲ್ಲಿ ಹಾಕಿ ಅವೆರಡನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಹಣಕಾಸಿನ ಸಮಸ್ಯೆಗಳಾಗಿರಬಹುದು ಅಥವಾ ಗಂಡ ಹೆಂಡತಿಯ ಸಂಬಂಧ ಆಗಿರಬಹುದು, ಯಾವುದೇ ರೀತಿಯಾದಂಥ ಸಂಬಂಧಗಳಲ್ಲಿ ಬಿರುಕು ಬಂದಿದ್ದರೆ ಹಾಗೂ ಆ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಹೇಳ್ಕೊಳ್ಳಿ. ಎಲ್ಲವನ್ನು ಒಂದೊಂದೇ ಹೇಳ್ಕೊಂಡು ತದನಂತರ ನಿಮ್ಮ ಕೈಯಲ್ಲಿ ಇರುವಂಥ ಆ ವಸ್ತುಗಳನ್ನು ಅಂದರೆ ಸಾಸಿವೆ, ₹1 ಕಾಯಿನನ್ನು ಆ ಬುಡದಲ್ಲಿ ಹಾಕಿಬಿಟ್ಟು ತಿರುಗಿ ನೋಡದೆ ವಾಪಸ್ ನೀವು ಬರಬೇಕು. ಇಷ್ಟನ್ನು ಮಾಡ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.